देवमन्त्री विशालाक्षः सदा लोकहिते रतः अनेकशिष्यसम्पूर्णः पीडां हरतु मे गुरुः। ಶ್ರೀಗುರುಭ್ಯೋ ನಮಃ. ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುಗ್ರಹರು ಮೇ 14ರಂದು ರಾತ್ರಿ 9:48 ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸ್ತಾರೆ. ಇದರಿಂದ ಜಾಗತಿಕವಾಗಿ ಆಗತಕ್ಕಂತಹ ಕೆಲವು ಪರಿಣಾಮಗಳ ಕುರಿತು ಹಿಂದಿನ ವಿಡಿಯೋದಲ್ಲಿ ಹೇಳಲಾಗಿದೆ. ಅದಕ್ಕೆ ಇನ್ನೊಂದಿಷ್ಟು ಸೇರ್ಪಡೆ ಮಾಡೋದಾದರೆ, ಚಿನ್ನದ ಬೆಲೆಯಲ್ಲಿ ಇಳಿತ ಆಗ್ತಾನೆ ಇರುತ್ತೆ. ಸಾಂಕ್ರಾಮಿಕ ರೋಗಗಳು, ಯುದ್ಧ ಭೀತಿ, ರಕ್ತಪಾತ, ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಗಳು ಉಂಟಾಗುತ್ತೆ. ಹಾಗೆಯೇ ಈಗ ಗುರುಗ್ರಹದ ಸ್ಥಾನ ಬದಲಾವಣೆಯ ಪರಿಣಾಮ ದ್ವಾದಶ ರಾಶಿಗಳ ಮೇಲೆ ಕೂಡ ಖಂಡಿತ ಆಗೇ ಆಗುತ್ತೆ. ಅದರ ಬಗ್ಗೆ ಈಗ ನೋಡ್ತಾ ಹೋಗೋಣ. ಈಗ ಕಟಕ ರಾಶಿ. ಗುರುಗ್ರಹದ ಬದಲಾವಣೆ ಕಟಕ ರಾಶಿಯವರಿಗೆ ಸಾಧಾರಣವಾಗಿದೆ ಅಂತ ಹೇಳ್ಬೋದು. ಶುಭಯೋಗಗಳನ್ನು ನಿರೀಕ್ಷಿಸುವ ಹಾಗಿಲ್ಲ. ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಒಂದಷ್ಟು ಉತ್ತಮ ಫಲವನ್ನು ನೀವು ಕಾಣ್ಕೊಳ್ಬಹುದು. ನೋಡಿ, ಬದುಕಿನಲ್ಲಿ ವಿಪರೀತ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಯಾವುದೇ ಒಂದು ಹೊಸ ಕೆಲಸಕ್ಕೆ ಕೈ ಹಾಕಿದರೂ ಅದು ಊರ್ಜಿತವಾಗಲ್ಲ. ಹೀಗಾಗಿ ಇರ್ತಕ್ಕಂಥ ವ್ಯಾಪಾರ ವ್ಯವಹಾರ ಪ್ರಾಜೆಕ್ಟ್ನಲ್ಲೇ ಮುಂದುವರಿಯಿರಿ. ಹೊಸ ಕೆಲಸಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ. ಇನ್ನು ಉದ್ಯೋಗಿಗಳು ಅಷ್ಟೇ, ಕೆಲಸ ಬಿಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಮತ್ತೆ ಕೆಲಸ ಬಿಟ್ಟರೆ ಸಿಗೋದು ಕಷ್ಟ. ಹೀಗಾಗಿ ಹೊಸ ಕೆಲಸ ತಾನಾಗಿ ಸಿಗುತ್ತೆ ಅಂತ ಇದ್ದರೆ ಮಾತ್ರ ಇರ್ತಕ್ಕಂಥ ಕೆಲಸವನ್ನು ಬಿಟ್ಟು ಮುಂದೆ ಹೋಗಿ. ಇನ್ನು ಬೇರೆಯವರ ವಿಷಯದಲ್ಲಿ ಮೂಗು ತೋರ್ಸೋಕ್ಕೆ ಹೋಗಬೇಡಿ. ಇದರಿಂದ ನೀವೇ ತೊಂದರೆಗೆ ಒಳಗಾಗ್ತೀರಿ ಜೋಪಾನ. ಆಮೇಲೆ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ಯಾರಿಗೂ ಶ್ಯೂರಿಟಿಯನ್ನು ಹಾಕಬೇಡಿ. ಹಾಗೆಯೇ ನಿಮಗೆ ಅನಾರೋಗ್ಯ ಕಾಡ್ತಕ್ಕಂತಹ ಸಾಧ್ಯತೆಗಳು, ಅಂದರೆ ಸಾಂಕ್ರಾಮಿಕ ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ದುಷ್ಟರ ಸಹವಾಸದಿಂದ ತೊಂದರೆಗೆ ಒಳಗಾಗ್ತೀರಿ. ಅಂದರೆ ಯಾರದೇ ಹೊಸಬರಿರ್ಬೋದು, ಹಳಬರಿರ್ಬೋದು, ಅವರೊಡನೆ ಬೆರೆಯೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ತೀರಾ ಅಸಲಿಗೆ ಬೇಡ. ನಿಮ್ಮ ಪಾಡಿಗೆ ನೀವಿರ್ತಕ್ಕಂಥದ್ದು ಒಳ್ಳೆಯದು. ನೋಡಿ, ಗುರುಗೋಚಾರದಿಂದ ಉಂಟಾಗ್ತಕ್ಕಂಥ ತೊಂದರೆಗಳಿಗೆ ಪರಿಹಾರವನ್ನು ನೀವು ಮಾಡಿಕೊಳ್ಳೇಬೇಕಾಗತ್ತೆ. ಗುರುಶಾಂತಿ ಅತ್ಯಗತ್ಯ. ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ಸೇರಿದ ಹಾಗೆ ನೀವು ಇಷ್ಟದ ಗುರುಗಳಿಗೆ ಹಳದಿ ವಸ್ತ್ರಗಳನ್ನು ನೀಡಿ ಗುರುಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಇಷ್ಟೇ ಸಣ್ಣ ಪರಿಹಾರಗಳನ್ನೇ ನೀವು ಮಾಡಿಕೊಳ್ಳೋದ್ರಿಂದ ನಿಮಗೆ ಗುರು ಆದಷ್ಟು ನಿಮಗೆ ಒಳ್ಳೆಯದನ್ನು ಮಾಡ್ತಾ ಹೋಗ್ತಾನೆ. ನಿಮಗೂ ಕೂಡ ಜೀವನದಲ್ಲಿ ಏಳಿಗೆ ಮುಂದೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಶುಭವಾಗಲಿ.